ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಮ್ಗೆ ಇಬ್ಬರು ಮಕ್ಕಳ ಸರ್? ಪ್ರವೀಣ್ ಅವರೇ ಇಬ್ಬರು ಮಕ್ಕಳ? ಎಸ್ ಮೇಡಮ್. ಮೊದಲನೇ ಮಗು 17 ವರ್ಷ ಅದಕ್ಕೆ ಮೇಡಮ್. 12 ವರ್ಷ ಆದ್ಮೇಲೆ ಈ ಸಣ್ಣ ಪಾಪು ಹುಟ್ಟಿರೋದು ಮೇಡಮ್ ನಮ್ಗೆ. ಆಫ್ಟರ್ 12 years ಆಫ್ ಮೈ ಎಲ್ಡರ್ ಡಾಟರ್. ಸೊ ಮೊದಲನೇ ಮಗು ಮತ್ತೆ ಎರಡನೇ ಮಗು ಒಂದೇ ತರ ಇದ್ದಾರಾ ಮೇಡಮ್? ಇವರು ಮೊದಲನೇ ಮಗು ಒಳ್ಳೆ ಟೊಮೊಟೊ ಅಂತಾರೆ ಇದಾರೆ, ತುಂಬಾ ಕ್ಯೂಟ್ ಆಗಿ ಫೇರ್ ಆಗಿದ್ದಾರೆ ಮೇಡಮ್. ನಾಟ್ ದಟ್ ಶಿ ಇಸ್ ನಾಟ್ ಕ್ಯೂಟ್ ಅಂತ ಅಲ್ಲ, ನನ್ ಚಿಕ್ಕ ಮಗು ಬಂದ್ಬಿಟ್ಟು ನನ್ ಕಂಪ್ಲೇಷನ್ ಹೌದು, ನಿಮ್ಮನ್ನೇ ಹೊತ್ತಿದೆ. ಅದು ನೋಡಿದ್ರೆ ಗೊತ್ತಾಗುತ್ತೆ. ಮುಖ ಲಕ್ಷಣ ಎಲ್ಲ ನಿಮ್ಮನ್ನೇ ಎಕ್ಸಾಕ್ಟ್ ಹೊತ್ತಿದೆ. ಅದು ಮಗು ನಿಮ್ ತರನೇ ಇದೆ. ಎರಡು ಕೆನ್ನೆ ಮೇಲೆ ಗುಳ್ಳೆ ಬೀಳುತ್ತೆ ಮೇಡಮ್. ಅವ್ರಿಗೆ ಎರಡು ಕೆನ್ನೆ ಮೇಲೆ ಗುಳ್ಳೆ ಬೀಳುತ್ತೆ. ಅಷ್ಟು ಕ್ಯೂಟ್ ಇದಾರೆ ಮೇಡಮ್. ತುಂಬಾ ಕ್ಯೂಟ್ ಆಗಿದ್ರು ಮಗು. ಸೊ ಮಗು ಹುಟ್ಟಿದಾಗ ನಿಮ್ಮ ಹೆಂಡತಿಯ ರಿಯಾಕ್ಷನ್ ಹೇಗಿತ್ತು, ಅಥವಾ ಅದು ಬೆಳೀತಾ ಇರುವಾಗ ರಿಯಾಕ್ಷನ್ ಹೇಗಿತ್ತು? ಯಾಕಂದ್ರೆ ಇಲ್ಲಿ ಒಂದು ಆ ಮಗು ಚೆನ್ನಾಗಿಲ್ಲ ಅನ್ನೋದು ಮನಸ್ಸಲ್ಲಿ ಒಂದು ಯಾವಾಗಲೂ ಇತ್ತು ಅನ್ನೋ ಥರದಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಮೇಡಮ್. ಸರ್ಟನ್ ಟೈಮ್ಸ್ ಅಲ್ಲಿ ಅದೊಂದು ಫ್ರಿಕ್ಷನ್ ಪಾಯಿಂಟ್ ಆಗಿತ್ತು ಮೇಡಮ್. ಅದು ದಟ್ ಹರ್ ಸ್ಕಿನ್ ಕಂಪ್ಲೆಕ್ಷನ್ ಇಸ್ ಲೈಕ್ ದಿಸ್ ಅಂತ ಅದು ಬರ್ತಾ ಇತ್ತು, ನಡುವೆ ಇತ್ತದು. ಬಟ್ ಇಷ್ಟು ಮೇಜರ್ ಆಗಿ ಅಂತ ನಾನ್ ಅನ್ಕೊಳಲ್ಲ ಮೇಡಮ್. ಅದು ಅಷ್ಟು ಹೇಟ್ ಮಾಡೋಷ್ಟು ಇದು ಮಾಡ್ತಾ ಇದಾರೆ ಅನ್ನೋದು ಐ ಡೋಂಟ್ ಥಿಂಕ್ ಸೊ. ಬಟ್ ತಾಯಿಯಾಗಿ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು. ಫೀಡ್ ಮಾಡಿ ನೋಡ್ಕೊಂತಾ ಇದ್ರು. ಚಿಕ್ಕ ಪಾಪು ಇದ್ದಾಗೆಲ್ಲ ಚೆನ್ನಾಗಿ ನೋಡ್ಕೊಂತಾ ಇದ್ರು. ಒಂದ್ ಸ್ವಲ್ಪ ಪಾಪು ದೊಡ್ಡದಾಗ್ತಾ ಇದ್ದಂಗೆನೆ ಅದು ಇನ್ಸ್ಟಾಗ್ರಾಮ್ ಮೇಲೆ ಮೋಹ ಜಾಸ್ತಿ ಆಯ್ತು. 90% ಆಫ್ ದ ಟೈಮ್ ಬೆಡ್ ಮೇಲೆ ಮಲ್ಕೊಂಡು ಇನ್ಸ್ಟಾಗ್ರಾಮಿಂಗ್ ಸ್ಕ್ರಾಲ್ ಮಾಡ್ತಾ ಕೂರೋದೇ ಕೆಲಸ ಆಗಿದೆ. ಪಾಪ ಮಗುನ ನಾನ್ ನೋಡ್ಕೊಂತಾ ಇದ್ದೆ. ಮಗು ನನ್ಗೆ ಬಹಳ ಇಷ್ಟ ಆಯ್ತು. ಮಗು ಫಸ್ಟ್ ಇಂದಲೂ ನಾನೇ ಎಲ್ಲರದು ಮಾಡ್ತಾ ಇದ್ದೆ ಪಾಪುಗೆ. ಇವನ್ ಆನ್ ದ 12th of January ಬೆಳಗ್ಗೆ ನಾನೇ ಪಾಪುಗ್ ಸ್ನಾನ ಮಾಡಿಸಿ, ಯೂನಿಫಾರ್ಮ್ ಬಟ್ಟೆ ಹಾಕಿ, ಪಾಪುಗೆ ಅವ್ರಿಗೆ ಮಕ್ಕಕ್ಕೆಲ್ಲ ಕ್ರೀಮ್ ಎಲ್ಲ ಹಚ್ಚಿ, ಬ್ರೇಕ್ಫಾಸ್ಟ್ ಮಾಡಿಸಿ, ಕೈಯಲ್ಲಿ ಎತ್ಕೊಂಡೆ ಹೋಗಿ ಅವ್ರ ಸ್ಕೂಲ್ ಬಸ್ಸಿಗೂ ಹತ್ತಿಸ್ಬಿಟ್ಟು, ಆಮೇಲೆ ನನ್ ದೊಡ್ಡ ಮಗಳನ್ನ ಕರ್ಕೊಂಡು ಹೋಗಿ ಅವ್ರದ್ದು ಕಾಲೇಜ್ ಬಸ್ಗೆ ಹತ್ತಿಸ್ಬಿಟ್ಟು ಅವ್ರಿಬ್ಬರು ಕಳಿಸ್ಕೊಟ್ಟಿದ್ಮೇಲೆ ವಾಪಸ್ ಮನೆಗೆ ಬಂದು ಲೋಟ ಕಾಫಿ ಕುಡಿದು ಕೂತಿದ್ದೆ ಮತ್ತೆ. ಎಷ್ಟು ವರ್ಷ ಸರ್ ಮಗುಗೆ? 5.5 years ಮೇಡಮ್. 5.5 years. ಸೊ ಆತನ ಪರಿಚಯ ಆದ್ಮೇಲೆ ಮಕ್ಕಳ ಮೇಲಿನ ಆಸಕ್ತಿನೂ ಕಡಿಮೆ ಆಯ್ತಾ? ಎಸ್ ಮೇಡಮ್. ಅವರು ಏನಾದ್ರೂ ಒಂದ್ ಸ್ವಲ್ಪ ಮಗು ಏನಾದ್ರು ಕೇಳಿದ್ರೆ, ಇಲ್ಲ ದೊಡ್ಡ ಮಗಳು ಕೇಳಿದ್ರು ಅವ್ರು ಆನ್ಸರ್ ಮಾಡೋ ರೀತಿಗಳು, ಬೈಗಳ ಚಾಯ್ಸ್ ಆಫ್ ವರ್ಡ್ಸ್ ವರ್ಸ್ಟ್ ಆಗಿ ಹೋಗ್ಬಿಟ್ಟಿತ್ತು ಮೇಡಮ್ ಮನೆಯಲ್ಲಿ. ನಿಮ್ಗೆ ವಿಷಯ ಯಾವಾಗ ಗೊತ್ತಾಯ್ತು ಇವರಿಬ್ಬರ ಮಧ್ಯೆ ಸಂಪರ್ಕ ಗಟ್ಟಿಯಾಗಿದೆ ಅಂತ? ಮೇಡಮ್ 14th of January ಸಂಕ್ರಾಂತಿ ಹಬ್ಬಕ್ಕೆ ಅಂತ ನಾನು ಪ್ರಿಯಾಂಕಗ್ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಈ ಡಿಡ್ ನಾಟ್ ರೆಸ್ಪಾಂಡ್. ಫೋನ್ ಎತ್ತಲಿಲ್ಲ, ರಿಸೀವ್ ಮಾಡ್ಲಿಲ್ಲ, ಏನಿಲ್ಲ. ಒಂದು 2 days ಆದ್ಮೇಲೆ ಪ್ರಿಯಾಂಕಾ ಕಾಲ್ಡ್ ಮೀ. ಅವಳು ಫೋನ್ ಮಾಡಿದ್ಲು. ಅವಳು ಫೋನ್ ಮಾಡಿ ಒಂದೇ ಮನೇಲಿ ಇರ್ಲಿಲ್ವಾ? ಇಲ್ಲ ಮೇಡಮ್, 12th of January ನಾನು ಮೈಸೂರು ಬಿಟ್ಬಿಟ್ಟು ನಾನು ನಮ್ಮ ಹರಿಹರ, ನಮ್ಮ ಊರು ದಾವಣಗೆರೆ ಹರಿಹರ, ಅಲ್ಲಿಗೆ ಬಂದು ನಾನು ನಮ್ಮ ಸ್ಕೂಲ್ನ ಆಫೀಸ್ನ ಮನೆ ತರ ಮಾಡ್ಕೊಂಡು ಅಲ್ಲೇ ಇದ್ಬಿಟ್ಟಿದ್ದೆ ಮೇಡಮ್. ಆ ಡಿಸಿಷನ್ ಯಾಕೆ ತಗೊಂಡ್ರಿ ನೀವು? ಮೇಡಮ್ ಮನೆ ನಂದು, ನಮ್ಮಪ್ಪ ನನಗೆ ಗಿಫ್ಟ್ ಕೊಟ್ಟಿರೋದು. ನೀನೇನ್ ಇಲ್ಲಿದ್ಯಾ ತೊಲಗ್ತಾರು, ಡೈವರ್ಸಿ ಪೇಪರ್ ಸೈನ್ ಹಾಕ್ಬಿಟ್ಟು ಟಿಕಾ ಮುಚ್ಕೊಂಡು ತೊಲಗ್ಬಿಡು ಅಂತಾನೆ ಇದೇ ಲ್ಯಾಂಗ್ವೇಜ್, ಇದೇ ವರ್ಡಿಂಗ್ ಯೂಸ್ ಮಾಡಿತ್ತು ಮೇಡಮ್ ನಾನು. ಬಟ್ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಜಗಳ ಆಗ್ತಾ ಇತ್ತಾ? ಆಗ್ತಾ ಇತ್ತು ಮೇಡಮ್. ಇತ್ತು ನಮ್ಮ ಅಂದ್ರೆ ಬಿಕಾಸ್ ಆಫ್ ಮೋಹನ್ ಆಗ್ತಾ ಇತ್ತಾ, ಅಥವಾ ಗಂಡ ಹೆಂಡತಿ ನಡುವೆ ನಾರ್ಮಲ್ ಆಗಿ ಜಗಳಗಳಾಗ್ತಾವಲ್ಲ ಆ ತರ ಆಗ್ತಾ ಇತ್ತಾ? ಮೋಹನ್ ನಾರ್ಮಲ್ ಜಗಳಗಳು ಆಗ್ತಾ ಇತ್ತು ಮೇಡಮ್. ಇತ್ತು, ಅದೆಲ್ಲ ಇತ್ತು. ಇದು ತಗೊಂಬ ಅಂತ ಹೇಳಿದ್ರೆ ತಂದಿಲ್ಲ, ಕೊತ್ತಂಬರಿ ಹಿಡ್ಕೊಂಬ ಅಂದೆಲ್ಲ ಬರ್ಲಿಲ್ಲ ಅಂತ, ಆತರ ಅಂತ ಜಗಳಗಳು ಇತ್ತು. ನಥಿಂಗ್ ಸೀರಿಯಸ್ ಜಗಳಗಳಲ್ಲ. ಈ ಮೋಹನ್ ಇಂಟ್ರೊಡ್ಯೂಸ್ ಆದ್ಮೇಲೆ ಎಸ್ಪೆಷಲಿ ದ ಡಿಸೆಂಬರ್ ಅಂಡ್ ಜಾನ್ವರಿ, ಇದ್ರ 2025 ಡಿಸೆಂಬರ್ ಅಂಡ್ 2026 ಜಾನ್ವರಿಯಲ್ಲಿ ಅತಿರೇಕಕ್ಕೆ ಹೋಗ್ತಾ ಇತ್ತು ಫೈಟ್ಸ್ಗಳು ಮೇಡಮ್. ಸೊ ಅಂತ ಮಾತಿನ ಬರದಲ್ಲಿ ಆಕೆ ಅಂದಿದ್ದ ಮಾತಿಗೆ ಬೇಸತ್ತು ನೀವು ಹರಿಹರಕ್ಕೆ ಹೋದ್ರಿ? ಹೌದು ಮಕ್ಕಳಿಬ್ಬರನ್ನು ಅಲ್ಲೇ ಬಿಟ್ರಿ ತಾಯಿ ಹತ್ರ? ಹೌದು ಮೇಡಮ್. ಶಿ ಹ್ಯಾಡ್ ಟೋಲ್ಡ್ ಮೀ ದಟ್ ಮಕ್ಕಳು ನೀನ್ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿನ್ನ ಜೀವನ ಪರ್ಯಂತ ನಿನ್ನ ಮಕ್ಕಳನ್ನ ನೋಡದೆ ಇರೋದು ನಾನು ಮಾಡ್ತೀನಿ. ನಾರ್ಮಲ್ ರೆಗ್ಯುಲರ್ ಫೈಟ್ಸ್ ಡಿವೋರ್ಸ್ ವರೆಗೆ ಅಷ್ಟು ಸೀರಿಯಸ್ ಆಗಲ್ವಲ್ಲ ಸರ್?
ಹೌದು ಮೇಡಮ್. ಇವನ್ ಐ ವಾಸ್ ವೆರಿ ಸರ್ಪ್ರೈಸ್ಡ್. ಅವಳು ಈ ಮನೆ ಬಿಟ್ಟು ಹೋಗು ಅಂತೆಲ್ಲ ಹೇಳ್ತಾ ಇದ್ದಾಳೆ ಅಂದಾಗ ಇದು ಏನ್ ಆಗ್ತಾ ಇದೆ ಇಲ್ಲಿ ಅಂತ ನನ್ಗೆ ಗೊತ್ತೇ ಇಲ್ಲ ಮೇಡಮ್. 16th of January ವೆನ್ ಶೀ ಕಾಲ್ಡ್ ಮೀ, ಅವಾಗ ಹೇಳಿದ್ದು ನಾನು 27th December 2025 ಅಲ್ಲಿ ನಾನು ಸೋಲೋ ಟ್ರಿಪ್ ಅಂತ ಹೋಗಿದ್ದು ಕಾಶಿಗೆ. ಸೋಲೋ ಅಲ್ಲ, ನಾನು ಮೋಹನ್ ಇಬ್ರು ಹೋಗಿ ಅಲ್ಲಿ ರಾಡಿಸನ್ ಬ್ಲೂ ಹೋಟೆಲ್ ಅಲ್ಲಿ ಇಟ್ಕೊಂಡು ಕಾಶಿ ದೇವ್ರ ಮುಂದೆನೆ ನಾವು ನಾನ್ ಕಟ್ಟಿರೋ ತಾಳಿ ಚೈನ್ನ ಗಂಗಾ ನದಿಗೆ ಬಿಸಾಕಿ ಅವನ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ರಿಟರ್ನ್ ಟು ದ ಹೋಟೆಲ್, ಹನಿಮೂನು ಅದು ಇದು ಎಲ್ಲ ಮಾಡ್ಕೊಂಡ್ಬಿಟ್ಟು 27th of December ನಾನು ಇದು 30th of December ನಾನು ಮೈಸೂರಿಗೆ ವಾಪಸ್ ಬಂದಿದ್ದು ಅಂತ ಅವತ್ತು ನನಗೆ ಗೊತ್ತಾಗಿತ್ತು. ಅಂದ್ರೆ ನೀವು Jan 12 ಅವ್ರಿಗೆ 16th ಕಾಲ್ of ಮಾಡ್ತೀರಿ ಹರಿಹರದಿಂದ, ಕಾಲ್ ಪಿಕ್ ಮಾಡೋದಿಲ್ಲ, 2 ದಿನ ಆದ್ರೂ ಕೂಡ ವಾಪಸ್ ರಿಟರ್ನ್ ಕಾಲ್ ಮಾಡಲ್ಲ. Jan 14th ಕಾಲ್ ಮಾಡಿದ್ದೆ, ಸಂಕ್ರಾಂತಿ ಹಬ್ಬಕ್ಕೆ ಅಂತ ಕಾಲ್ ಮಾಡಿದ್ದೆ, ಮಕ್ಳ ಹತ್ರ ಮಾತಾಡೋಣ ಅಂತ ಕಾಲ್ ಮಾಡಿದ್ದೆ. ಅವಾಗ ಎತ್ತಿರ್ಲಿಲ್ಲ. 2 days ಆದ್ಮೇಲೆ ಫೋನ್ ಮಾಡ್ಬಿಟ್ಟು ಅವಾಗ ಮೋಹನ್ ಮಾತಾಡ್ದ ನನ್ನ ಹತ್ರ. ಅವನು ಫೋನಲ್ಲಿ ನನಗೆ ಥ್ರೆಟ್ ಮಾಡ್ದ ದಟ್ ನನ್ನ ಹೆಂಡತಿ ವಿಷಯದಲ್ಲಿ ಮಧ್ಯದಲ್ಲಿ ಬರಕ್ ಹೋಗ್ಬೇಡ ಇನ್ಮೇಲೆ ನೀನ್ ಎಲ್ಲಿದೆ ದಾವಣಗೆರೆಲಿದ್ದ ಅಲ್ಲೇ ಬಂದು ನಿನ್ಗೆ ನೋಡ್ಕೊಂತೀನಿ ಸೀಮೆ ಅಂತೆಲ್ಲ ಗಂಡಸು ಏನೇನೋ ಅಂತೀವಿ ನಾವು. ಮಾತಾಡ್ದಲ್ಲ. ಅಲ್ಲ, ಒಬ್ಬ ಗಂಡನಿಗೆ ಫೋನ್ ಮಾಡ್ಬಿಟ್ಟು ಗಂಡನಿಗೆ ಧಮಕಿ ಕೊಡುವಂಥದ್ದು ಯಾವ ಲೆವೆಲ್ಗೆ? ಆತನಿಗೆ ಹೆಂಡತಿ ಮಕ್ಳಿಲ್ವಾ? ಮೇಡಮ್, 12 years ago ದಿಸ್ ಮೋಹನ್ ಅವನು ಚಂದನ ಅನ್ನೋ ಒಂದು ಹೆಣ್ಮಗುಗೆ ಮದ್ವೆ ಆಗಿದ್ದಾನೆ. ಮದ್ವೆ ಆಗಿ ಅವನಿಗೆ 3 ಜನರು ಮಕ್ಕಳಿದ್ದಾರೆ. 1 is 6-year-old ಬೇಬಿ ಗರ್ಲ್ ಅಂಡ್ 2 ಬಂದ್ಬಿಟ್ಟು ಅವಳಿ ಜವಳಿ ಟ್ವಿನ್ಸ್, ಬಾಯ್ ಅಂಡ್ ಗರ್ಲ್ 2.5 years old ಅವನಿಗೆ. ಇವನು ಇದೆಲ್ಲ ನನಗೆ ಆಮೇಲೆ ಲೇಟರ್ ಸ್ಟೇಜ್ ಅಲ್ಲಿ ನನಗೆ ಗೊತ್ತಾಗ್ತಾ ಬಂತು, ಒಂದೊಂದಾಗ ಗೊತ್ತಾಗ್ತಾ ಬಂತು ದಟ್ ಇವನು ಮದುವೆ ಆಗಿದ್ದಾನೆ ಇದೆಲ್ಲ. ಸೊ ನನಗೆ ಇಮಿಡಿಯೇಟ್ ಆಗಿ ನಾವು ಕೇಳಿದೆ ನಾನು, ಕಮಾನ್ ಅವನಿಗೆ ಆಲ್ರೆಡಿ ಮಗು ಇದೆ, 3 ಜನರು ಮಕ್ಕಳಿದ್ದಾರೆ, ಅವನು ಟು ಟೆಲ್ ದಟ್ ವಿ ಆರ್ ಮ್ಯಾರಿಡ್, ನಮ್ ಲೈಫ್ ಮತ್ತೆ ನೀನ್ ಡಿಸ್ಟರ್ಬ್ ಮಾಡ್ಬೇಡ, ಹೆಂಗೋ ಡಿವೋರ್ಸ್ ಪೇಪರ್ ಸೈನ್ ಹಾಕಿದೆಯಲ್ಲ, ಸುಮ್ನೆ ಹೋಗ್ಬಿಟ್ಟು ಮ್ಯೂಚುವಲ್ ಕನ್ಸಲ್ಟಿಗೆ ಅಂದ್ಬಿಟ್ಟು ಬಂದ್ಬಿಡು ನೀನು ನಮ್ ಲೈಫ್ ನ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ, ನಿನ್ ಮಕ್ಕಳನ್ನ ಬಂದ್ಬಿಟ್ಟು ನೀನು 15 days ಒಂದ್ಸತಿ ಫೋನ್ ಮಾಡಿ ಮಾತಾಡ್ಬೇಕಂತೆ, ತಿಂಗಳಿಗೆ ಒಂದ್ಸತಿ ಬಂದ್ಬಿಟ್ಟು ಬೇಕಾದ್ರೆ ನೋಡ್ಕೊಂಡು ಹೋಗು ಮಕ್ಕಳನ್ನ ಅಂತ ಹೇಳ್ದೆ. ಅಲ್ಲಪ್ಪ, ನನ್ನ ಮಕ್ಕಳನ್ನ ನಾನ್ ನೋಡಕ್ಕೆ ನಾನ್ ಮಾತಾಡ್ಸಕ್ಕೆ ಯಾರು ನಾರ್ಮಲ್ ಆಗಿ ಫೈಟ್ ಮಾಡಿ ನೀವು ಹರಿಹರಕ್ಕೆ ಹೋದ್ರಿ, ಈ ಡಿವೋರ್ಸ್ ಪೇಪರ್ ಸೈನ್ ಮಾಡೋದು ಇದೆಲ್ಲ ಯಾವಾಗ ಬಂತು? 11th January ಸ್ಟಾರ್ಟ್ ಮಾಡಿದ್ಲು, ನನಗೆ ಡೈವರ್ಸ್ ಬೇಕೇ ಬೇಕು ಅಂತ ಕೂತ್ಕೊಂಡ್ಲು. 12th ಬೆಳಗ್ಗೆ ಆಲ್ರೆಡಿ ಅದು ಎಷ್ಟು ಚೆನ್ನಾಗಿ ಪ್ಲಾನಿಂಗ್ ಮಾಡಿದ್ರೆ, 12th ಬೆಳಗ್ಗೆ ಪೇಪರ್ಸ್ ಆರ್ ಆಲ್ರೆಡಿ ರೆಡಿ ಅಲ್ಲಿ. ನನಗೆ ಯಾರ ಹತ್ರನು ಹೋಗಕ್ ಬಿಡದೆ, ಯಾರನ್ನು ಫೋನ್ ಮಾಡಕ್ ಬಿಡದೆ, ಯಾರನ್ನು ಕನ್ಸಲ್ಟ್ ಮಾಡಕ್ ಬಿಡದೆ, ಈ ಥ್ರೆಟೆಂಡ್ ಆತರ ಆ ರೇಂಜಿಗೆ ನನಗೆ ಥ್ರೆಟನ್ ಮಾಡ್ಬಿಟ್ಟು ನನ್ನ ಮೈಸೂರು ಕೋರ್ಟ್ ಕರ್ಕೊಂಡು ಹೋಗ್ಬಿಟ್ಟು ಸೈನ್ ಹಾಕ್ಸಿದ್ಲು ಪೇಪರ್ ಮೇಲೆ ಮೇಡಮ್.